ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರು ಈ 3 ಸಿಂಪಲ್ ಡಾಕ್ಯುಮೆಂಟ್ಸ್ಗಳು ಇದ್ದೇ ಸಾಕು. ಒಂದಲ್ಲ ಎರಡಲ್ಲ, ವಾರ್ಷಿಕವಾಗಿ 30,000 ರೂಪಾಯಿ ಹಿಡಿದು 75,000 ರೂಪಾಯಿ ತನಕ ಉಚಿತವಾಗಿ ಸಿಗುತ್ತೆ. ಹೌದು, ಅದು APL ರೇಷನ್ ಕಾರ್ಡ್ ಇರಬಹುದು, BPL ರೇಷನ್ ಕಾರ್ಡ್ ಇರಬಹುದು. ಎಲ್ಲರಿಗೂ BPL ರೇಷನ್ ಕಾರ್ಡ್ ಒಂದೇ ಕುಟುಂಬಕ್ಕೆ ಈ ಸ್ಕೀಮ್ಗೆ ಅಪ್ಲೈ ಮಾಡಿದವರಿಗೆ ವಾರ್ಷಿಕವಾಗಿ 30,000 ರೂಪಾಯಿ ಹಿಡಿದು 75,000 ರೂಪಾಯಿ ಉಚಿತವಾಗಿ ಸಿಗುತ್ತೆ. ಇಲ್ಲಿನ ಸುಳ್ಳು ಮಾಹಿತಿಯನ್ನು ಕೊಡ್ತಿಲ್ಲ, ವಿತ್ ಪ್ರೂಫ್ ಲೈವ್ ಆಗಿ ನೀವೇ ನೋಡಬಹುದು. ಹೌದು, BPL ರೇಷನ್ ಕಾರ್ಡ್ ಇರಬಹುದು, ಅಂತ್ಯೋದಯ ರೇಷನ್ ಕಾರ್ಡ್ ಇರಬಹುದು ಅಥವಾ APL ರೇಷನ್ ಕಾರ್ಡ್ ಇರಬಹುದು. ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಉಚಿತವಾಗಿ ವಾರ್ಷಿಕವಾಗಿ 30,000 ರೂಪಾಯಿ ಹಿಡಿದು 75,000 ತನಕ ಉಚಿತವಾಗಿ ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆ ಸ್ಕೀಮ್ ಯಾವುದು, ಆ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವುದು ಹೇಗೆ, ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು, ಅರ್ಜಿ ಹಾಕಲು ಲಾಸ್ಟ್ ಡೇಟ್ ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ ಹತ್ರ APL ರೇಷನ್ ಕಾರ್ಡ್ ಇರಬಹುದು ಅಥವಾ BPL ರೇಷನ್ ಕಾರ್ಡ್ ಇರಬಹುದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಬಹುದು, ಯಾರು ಬಡವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇಲ್ಲಿ ಉಚಿತವಾಗಿ ಸಿಗುವಂಥದ್ದು. ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಮಕ್ಕಳಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು. ಸೊ ಇಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅವರಿಗೆ ಈ HDFC ಪರಿವರ್ತನಾ ECSS ಕಾರ್ಯಕ್ರಮ ಸ್ಕೀಮ್ ಅಡಿಯಲ್ಲಿ 75,000 ರೂಪಾಯಿ ತನಕ ಉಚಿತವಾಗಿ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಸಿಗುವಂತದ್ದು. ಅದು ಸ್ನೇಹಿತರೆ, ಸೊ ಇಲ್ಲಿ ವಿದ್ಯಾರ್ಥಿಗಳೇ ಓನ್ ಆಗಿ ಅಥವಾ ಪೋಷಕರು ಈ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ 75,000 ರೂಪಾಯಿ ತನಕ ಉಚಿತವಾಗಿ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ HDFC ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಹಾಕಿದ್ದಾರೆ. ಸೊ ವಿದ್ಯಾರ್ಥಿಗಳು ಇವಾಗ 1ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಅಥವಾ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಡಿಪ್ಲೊಮಾ, ITI ಅಥವಾ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಕಲಿತಾ ಇರಬೇಕು. ಹಾಗೆಯೇ ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 55 ಅಂಕವನ್ನು ಪಡೆದು ಪಾಸ್ ಆಗಿರಬೇಕು. ಹಾಗೆಯೇ ಅವರ ಕುಟುಂಬದ ವಾರ್ಷಿಕ ಆದಾಯವು 2,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೆಯೇ ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸಿದ ಅರ್ಜಿದಾರರಿಗೆ ಮೊದಲು ಆದ್ಯತೆ ನೀಡಲಾಗುವುದು. ನಂತರ ವಿದ್ಯಾರ್ಥಿಗಳು ಭಾರತೀಯ ಪ್ರಜೆ ಆಗಿರಬೇಕು. ಇಲ್ಲಿ ಭಾರತದ ಯಾವುದೇ ವಿದ್ಯಾರ್ಥಿಗಳು ಈ HDFC ECS ಬ್ಯಾಂಕ್ ಪರಿವರ್ತನಾ ಸ್ಕೀಮ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ 75,000 ತನಕ ಉಚಿತವಾಗಿ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬಹುದು. ಸೊ ಈ ಸ್ಕೀಮ್ನ ಅಡಿಯಲ್ಲಿ 1ರಿಂದ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 15,000 ರೂಪಾಯಿ ಸ್ಕಾಲರ್ಶಿಪ್ ಉಚಿತವಾಗಿ ಸಿಗುವಂಥದ್ದು. ಹಾಗೆಯೇ 7ರಿಂದ 12ನೇ ತರಗತಿಯಲ್ಲಿ ಹಾಗೆಯೇ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ 18,000 ರೂಪಾಯಿ ಹಣ ಉಚಿತವಾಗಿ ಸಿಗುವಂಥದ್ದು. ನಂತರ ಈ ಸ್ಕೀಮ್ನ ಅರ್ಜಿಯನ್ನು ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯ ರೀಸೆಂಟ್ ಪಾಸ್ಪೋರ್ಟ್ ಅಳತೆಯ ಫೋಟೋಸ್ಗಳು, ಹಾಗೆಯೇ ಇಂದಿನ ವರ್ಷದ ಮಾರ್ಕ್ಸ್ ಕಾರ್ಡು, ನಂತರ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡು, ವೋಟರ್ ID ಅಥವಾ DL, ನಂತರ ಪ್ರಸ್ತುತ ವರ್ಷದ ಪ್ರವೇಶ ಶುಲ್ಕ ಅಂದ್ರೆ ಪ್ರೆಸೆಂಟ್ ಇವಾಗ ವಿದ್ಯಾರ್ಥಿಯು ಯಾವ ಸ್ಕೂಲು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆಯೋ ಆ ಅಡ್ಮಿಷನ್ ಆಗಿರುವಂತಹ ಸ್ಕೂಲ್ನ ಸ್ಲಿಪ್ಪು ಅಥವಾ ID ಕಾರ್ಡು, ನಂತರ ಫೀಸ್ನ ಸ್ಲಿಪ್ಪು ಅಥವಾ ಬೋನಾಫೈಡ್ ಪ್ರಮಾಣ ಪತ್ರ ಅಥವಾ ಸಂಸ್ಥೆಯ ಗುರುತಿನ ಚೀಟಿ ಬೇಕಾಗುತ್ತೆ. ನಂತರ ಅರ್ಜಿದಾರರ ಬ್ಯಾಂಕಿನ ಪಾಸ್ಬುಕ್, ನಂತರ ಕ್ಯಾನ್ಸಲ್ಡ್ ಚೆಕ್ ಬೇಕಾಗುತ್ತೆ. ಯಾಕೆಂದ್ರೆ ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ಈ ಸ್ಕಾಲರ್ಶಿಪ್ ಹಣ ಸೆಂಡ್ ಆಗುವಂಥದ್ದು ಸ್ನೇಹಿತರೆ. ನಂತರ ಇನ್ಕಮ್ ಪ್ರೂಫ್ ಅಂದ್ರೆ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ ಕೌನ್ಸಿಲರಿಂದ ಸಿಗುವಂಥ ಒಂದು ಇನ್ಕಮ್ ಪ್ರೂಫ್ ಬೇಕಾಗುತ್ತೆ. ನಂತರ SDM, DM ಅಥವಾ CO ತಹಶೀಲ್ ನೀಡಿದ ಆದಾಯ ಪುರಾವೆ, ನಂತರ ಅಫಿಡವಿಟ್ ಬೇಕಾಗುತ್ತೆ. ಸೊ ಇದರಲ್ಲಿ ಯಾರೋ ಒಂದು ಬೇಕಾಗುತ್ತೆ ಸ್ನೇಹಿತರೆ. ನಂತರ ಕುಟುಂಬ ಅಥವಾ ವೈಯಕ್ತಿಕ ಬಿಕ್ಕಟ್ಟಿನ ಪುರಾವೆ ಅಂದ್ರೆ ಅವರು ಬಡವರು ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರೂಫ್ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ವಿದ್ಯಾರ್ಥಿಗಳು ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿ ಹಾಕಿ 75,000 ರೂಪಾಯಿ ತನಕ ಉಚಿತವಾಗಿ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಲು ಬೇಕಾಗುತ್ತೆ ಸ್ನೇಹಿತರೆ. ಈ HDFC ಸ್ಕೀಮ್ನ ಅರ್ಜಿನ ಹಾಕೋದಕ್ಕೆ ಲಿಂಕ್ ನ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಕಾಣುವಂತಹ ಈಗಲೇ ಅನ್ವಯಿಸುವ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇದಕ್ಕೆ ಹೊಸದಾಗಿ ಲಾಗಿನ್ ಮಾಡ್ತಿದ್ರೆ ಬಾಟಮ್ ಅಲ್ಲಿ ಕಾಣುವಂತಹ ಖಾತೆಯನ್ನು ರಚಿಸಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ವಿದ್ಯಾರ್ಥಿಯ ಹೆಸರು, ಡೇಟ್ ಆಫ್ ಬರ್ತ್, ಇಲ್ಲಿ ವಿದ್ಯಾರ್ಥಿ ಹೆಸರು, ಇಮೇಲ್ ID, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು, ನಂತರ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನಂತರ ಬಾಟಮ್ ಅಲ್ಲಿ ಕಾಣುವಂತಹ ಈ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಥಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡು, ಫೋಟೋಸು, ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು ಎಲ್ಲವನ್ನು ಅಪ್ಲೋಡ್ ಮಾಡಬೇಕು. ನಂತರ ಸಂಬಂಧಪಟ್ಟ ಕಂಪನಿಯಿಂದ ನಿಮಗೆ ಕಾಲ್ ಮಾಡ್ತಾರೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 2nd PUC ತನಕ ವ್ಯಾಸಂಗ ಮಾಡಿಸಿದ ವಿದ್ಯಾರ್ಥಿಗಳು ವಾರ್ಷಿಕವಾಗಿ 75,000 ರೂಪಾಯಿ ಹಣವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ಸೊ ಈ ಸ್ಕಾಲರ್ಶಿಪ್ ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ಯಾಕೆಂದ್ರೆ ಈ ಸ್ಕೀಮ್ ಅನುಕೂಲ ಅವರು ಕೂಡ ಸಿಗಲಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV
ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.